ಒಬ್ಬರು ಗುರುತಿಸಿ ಹೇಳಿದರು, ನಿಮ್ಮ ವಾಯ್ಸ್ ಡೆಲಿವರಿ ಏನಿದೆ ಅದು ತುಂಬ ಚೆನ್ನಾಗಿದೆ ಅಂತ. ನಿಜವಾಗಿ ಆಗ ನಮಗೆ ಆ ನಿರೂಪಣೆ ಅದು ಯಾವ ಒಂದು ಗಂಧ ಗಾಳಿ ಕೂಡ ಗೊತ್ತಿಲ್ಲದ ಕಾಲ ನಮಗದು. ಗುರುತಿಸಿದಾಗ ಹೌದಾ ಸರಿ ನೋಡುವ, ಇನ್ನೆಲ್ಲರೂ ದೊಡ್ಡ ಅವಕಾಶ ಸಿಕ್ಕಿದಾಗ ನಾನೊಂಚೂರು ತುರಿಸ್ಕೋಬೋದು ಏನೋ ಅನ್ನಿಸ್ತು. ಒಂದು ಉಡುಪಿಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ, ನಮ್ಮ ಆಫೀಸರೇ ನನ್ನ ಒಂದು ಸ್ವರವನ್ನು ಕೇಳಿದವರು ನನಗೆ ಒಂದು ಸನ್ಮಾನ ಪತ್ರ, ಪ್ರಪ್ರಥಮವಾಗಿ ನಾನು ಹೊರಗಡೆಯಲ್ಲಿ ನನ್ನ ಒಂದು ಸ್ವರವನ್ನು ಪರಿಚಯಿಸಿದ ಒಂದು ಸಮಯ ಅದು. ಸನ್ಮಾನ ಪತ್ರವನ್ನು ಕೊಟ್ಟು ಆ ಸನ್ಮಾನ ಪತ್ರವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಓದಿ ಮುಗಿಸಿದೆ. ಬಹಳ ಖುಷಿಯಾಯಿತು. ಅಲ್ಲಿಂದ ನನಗೆ ಎಲ್ಲ ಹೊರ ಜಗತ್ತು ನನ್ನನ್ನು ಒಂದಿಷ್ಟು ಪರಿಚಯಿಸ್ಕೊಳ್ತಾ ಹೋಯಿತು. ಯಾಕೆಂದರೆ ಸಮಾಜಮುಖವಾಗಿ ನಾನು ಅಲ್ಲಿ ತೆರೆಸ್ಕೊಳ್ತಾ ಹೋದೆ. ಬಹಳಷ್ಟು ಸಂಘಟನೆ ನನ್ನನ್ನು ಪ್ರಪ್ರಥಮವಾಗಿ ಗುರುತಿಸಿದ್ದು ನಾನು ಒಂದು ನಿರೂಪಕಿ ಅಂತ ಗುರುತಿಸಿದ ಸಂಸ್ಥೆ ಅಂತ ಹೇಳಿದರೆ ಅದು ಈಶಲಾಸ್ಯ ತಂಡ, ಅಮೃತ ಉಪಾಧ್ಯಾಯರವರ ನೃತ್ಯ ತಂಡ. ಅವರು ಬಹಳಷ್ಟು ಕಾರ್ಯಕ್ರಮವನ್ನು ಕೊಡ್ತಾಯಿದ್ರು. ಆ ಬಹಳಷ್ಟು ಕಾರ್ಯಕ್ರಮದಲ್ಲಿ ನನ್ನನ್ನು ಎಲ್ಲ ಕಡೆ ನಿರೂಪಕರಾಗಿ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ನನ್ನ ನಿರೂಪಣೆಯನ್ನು ಸಮಾಜಕ್ಕೆ ಪರಿಚಯಿಸಿದ ಒಂದು ಕೀರ್ತಿ ಏನಿದ್ರು ಈಶಲಾಸ್ಯ ತಂಡಕ್ಕೆ ಸೇರ್ತದೆ. ಅಲ್ಲಿಂದ ನನ್ನ ಏನು ನಿರೂಪಣೆಯನ್ನು ನೋಡಿ ಯಕ್ಷ ಕಲಾಪೀಠ ಕೋಟ ನರಸಿಂಹ ತುಂಗರು ಹೇಳಿದರು, ನಮ್ಮೂರಲ್ಲೇ ಇದ್ದಾರೆ, ನಾನು ಯಾಕೆ ಉಪಯೋಗಿಸ್ಕೋಬಾರ್ದು ಅಂತೇಳಿ ಅವರು ನನಗೆ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟರು. ಅದರ ಮೇಲೆ ವಿಪ್ರ ಮಹಿಳಾ ಬಳಗ, ಮಹಿಳಾ ವೇದಿಕೆ, ಸ್ನೇಹಕೂಟ ಮಣೂರು, ಮಹಿಳಾ ಮಂಡಲ ಕೋಟ, ಆಮೇಲೆ ಯುವ ವೇದಿಕೆ, ಕೂಟ ಮಹಾಜಗತ್ತು, ನಮಗೆ ಸಾಲಿಗ್ರಾಮ ದೇವಸ್ಥಾನದವರು, ನಮಗೆ ಕೂಟ ಅಂಗಸಂಸ್ಥೆಯವರು, ನೆಕ್ಸ್ಟು ಇಂಡಿಕಾ ಕಲಾ ಬಳಗ, ಮಣೂರು ಫ್ರೆಂಡ್ಸ್, ಹೀಗೆ ಭಾಳಷ್ಟು ಜನ ನಮಗೆ ಹಂದಟ್ಟು ಮಹಿಳಾ ಬಳಗ, ಆಮೇಲೆ ದಾನಿಗುಂದು ಗೆಳೆಯರ ಬಳಗ ಹಂದಟ್ಟು, ಆಮೇಲೆ ಗೆಳೆಯರ ಬಳಗ ಹಂದೆ ದೇವಸ್ಥಾನ, ಹೀಗೆ ಭಾಳಷ್ಟು ಸಂಘ ಸಂಸ್ಥೆಗಳು ನನ್ನ ಒಂದು ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಅವರು ಈಗಲೂ ಕೂಡ ನನಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಂಚವರ್ಣ ಯುವಕ ಮಂಡಳ ನಿತ್ಯ ನಿರಂತರವಾಗಿ ನನ್ನನ್ನು ಇಂದು ಯಾವುದೇ ವೇದಿಕೆಯಲ್ಲೂ ನಿರರ್ಗಳವಾಗಿ ಒಂದು ಕಾರ್ಯಕ್ರಮದ ನಿರೂಪಣೆಯ ರೂಪುರೇಷೆಗಳನ್ನು ಮಾಡುವಂತಹ ಚೌಕಟ್ಟು ಕೊಟ್ಟದ್ದಿದ್ದರೆ ಅದು ಪಂಚವರ್ಣ ಯುವಕ ಮಂಡಲ. ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಎಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅದನ್ನು ತಿದ್ದಿ ತೇಡಿ ಸರಿ ಮಾಡುವಂಥದ್ದು, ಕಾರ್ಯಕ್ರಮದ ನಿರ್ವಹಣೆ ಯಾವ ಥರದಲ್ಲಿ ಮಾಡಬೇಕು, ನೀವು ಮಾತಾಡುವಾಗ ಪ್ರಾರಂಭದಲ್ಲಿ ಹೇಗೆ ಮಾತಾಡಬೇಕು, ಅಂತ್ಯ ಹೇಗೆ ಮಾಡಬೇಕು, ಒಂದು ಅತಿಥಿಯನ್ನು ಕರೆದಾಗ ಆ ಅತಿಥಿಗಳ ಬಗ್ಗೆ ನೀವು ಎಷ್ಟು ಹೇಳಬೇಕು, ಎಷ್ಟು ತಿಳ್ಕೊಳ್ಬೇಕು, ಅವೆಲ್ಲವನ್ನು ನಮಗೆ ಹೇಳಿಕೊಟ್ಟಿದ್ದು ಪಂಚವರ್ಣ ಯುವಕ ಮಂಡಲ. ಕತ್ತಿಗೆ ಸಾಣೆ ಹಾಕುವುದು ಅಂತ ಹೇಳ್ತಾರೆ, ಅಂದರೆ ಚುರುಕು ಮಾಡುವಂಥದ್ದು. ಆ ಚುರುಕನ್ನು ಮಾಡ್ತಾ ಇರುವಂಥದ್ದು ಒಂದು ಆಕಾರ ನನ್ನಲ್ಲಿತ್ತು. ಆ ಆಕಾರವನ್ನು ಸುಂದರವಾಗಿ ರೂಪಗೊಳಿಸಿದ್ದು ಪಂಚವರ್ಣ ಯುವಕ ಮಂಡಲ. ನಿಜವಾಗಿಯೂ ನಾನು ಕೂಡ ಆಭಾರಿಯಾಗಿದ್ದೇನೆ. ದೊಡ್ಡ ಮಟ್ಟದ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ಸಂಸ್ಥೆಯನ್ನು ಸುಮಾರು 5 ರಿಂದ 6 ವರ್ಷ ಆಯಿತು. ಆ ಸಂಸ್ಥೆಯಲ್ಲಿ ನಾನು ಸದಸ್ಯರಾಗಿ ಸೇರಿಕೊಂಡು ಸಮಾಜ ಸೇವೆ ಮಾಡುವುದರಲ್ಲಿ, ನಿರೂಪಣೆಯನ್ನು ನನ್ನನ್ನು ತೊಡಗಿಸಿಕೊಳ್ಳುವುದರಲ್ಲಿ ಇದೆಲ್ಲವನ್ನು ಮಾಡ್ಕೊಂಡ್ಬರ್ತೀನಿ. ಇದರ ಜೊತೆಯಲ್ಲಿ ನನಗೆ ಫಸ್ಟಿಂದನೂ ಕೂಡ ನೃತ್ಯ ಅಂದರೆ ಒಂಥರ ಆಸಕ್ತಿ ಇತ್ತು. ನಾನು ಗಿಳಿಯಾರು ಶಾಲೆಯಲ್ಲಿ ನಾನು ಕಲ್ತಿದ್ದು 1 ರಿಂದ 5ರವರೆಗೆ ಕೋಟ ಆಗ ಹಿರಿಯ ಪ್ರಾಥಮಿಕ ಶಾಲೆ ಇತ್ತು, ಈಗ ಹಿರಿಯ ಪ್ರಾಥಮಿಕ ಶಾಲೆ ಆಗಿದೆ, ಅಲ್ಲಿ ಕಲಿತೆ. ಆಗ 1 ರಿಂದ 5 ಮಾತ್ರ ಅಲ್ಲಿರೋದು, 6, 7 ಗಿಳಿಯಾರು ಶಾಲೆ ಅಲ್ಲಿ ಕಲ್ತಿದ್ದು. 8 ರಿಂದ ಮತ್ತು PUC ಸೆಕೆಂಡ್ ಇಯರ್ ನಾನು ವಿವೇಕ ಪದವಿ ಪೂರ್ವ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಲ್ತವ್ರು. ನಾನು ಗಿಳಿಯಾರು ಶಾಲೆಯಲ್ಲಿ ನಾನು ಹೀಗೆ ಅವ್ರದ್ದು ಸ್ಕೂಲ್ ಡೇ ಇರ್ತದೆ. ಸ್ಕೂಲ್ ಡೇಯಲ್ಲಿ ನನ್ನನ್ನು ಒಂದು ಗುರುತಿಸಿ ನಮ್ಮ ರೇವತಿ ಮಧ್ಯಸ್ಥ, ನಮ್ಮ ನರ್ಸಿಂಗ್ ಮಧ್ಯಸ್ಥರ ಪತ್ನಿ ರೇವತಿ ಮಧ್ಯಸ್ಥರವರು ಹೇಳಿದರು, ಸುಜಾತ ನೀನು ಒಂದು ಡ್ಯಾನ್ಸ್ ಮಾಡಬೇಕು, ಆ ಡ್ಯಾನ್ಸ್ ನೀನೇ ಮೇನ್ ಅಂತ ಹೇಳಿದರು. ನನಗೆ ಇನ್ನೂ ನೆನಪಿದೆ, ಭಾಗ್ಯದ ಬಳೆಗಾರ ಆ ಹಾಡು, ಅದರಲ್ಲಿ ಬಳೆಗಾರ ನಾನೇ ಒಂದಿಷ್ಟು ಹೀರೋ ಥರ ಇದ್ದೆ. ಆ ಒಂದು ಡ್ಯಾನ್ಸ್ ಎಷ್ಟು ಇಷ್ಟ ಆಯಿತು ಅಂದರೆ ಮೇಡಮಿಗೆ ಭಾಳ ಖುಷಿಯಾಯಿತು. ರೇವತಿ ಮಧ್ಯಸ್ಥರ ಹೇಳಿದ್ದು, ಸುಜಾತ ನೀನು ಡ್ಯಾನ್ಸ್ ಮಾಡುವ ಶೈಲಿ ಭಾಳ ಚೆನ್ನಾಗಿದೆ, ಇದನ್ನು ಮುಂದುವರ್ಸ್ಕೊಂಡು ಹೋಗು ಅಂತ. ಅದರ ಮೇಲೆ 1 ವರ್ಷವೂ ನಿಲ್ಲಿಲ್ಲ, ನಿತ್ಯ ನಿರಂತರವಾಗಿ. ಅಲ್ಲಿ ನಾನು ಕಾಲೇಜಿಗೆ ಸೇರಿದಾಗ ನಾನೇನು ಮಾಡೋದಿಲ್ಲ ಅಂತ ಹೇಳಿ ಆಗ ನಮ್ಮ ಸುಲೋಚನ ಹೊಳ್ಳ ಮೇಡಮ್, ಈಗ ಇದ್ರೂ ಕೂಡ ಇಲ್ಲ, ನನ್ನನ್ನು ಏನು ಸಾಂಸ್ಕೃತಿಕವಾಗಿ ನನ್ನ ಉತ್ತೇಜನ ಮಾಡಿದವರು, ಅವರು ನನ್ನನ್ನು ಹೇಳಿದರು, ಇಲ್ಲ ಸುಜಾತ ನೀನು ಹೈಸ್ಕೂಲ್ ಹೊರಗೆ ಮಾಡ್ತಾ ಇದ್ದ, PUC ಬರೋಕ್ಕೆ ಯಾಕೆ ಮಾಡೋದಿಲ್ಲ ಅಂತೀಯ, ಮಾಡು ಅಂತಂದು. ಅಲ್ಲಿ PUC ಸೆಕೆಂಡ್ ಇಯರ್ ಅಲ್ಲಿಗೆ ಡ್ರಾಪ್ ಆಯಿತು. ಯಾಕಂದರೆ ನಮ್ಮ ಎಜುಕೇಷನ್ನೇ ಡ್ರಾಪ್. ಮದುವೆ ಆದಮೇಲೆ, ಮಗು ಆದಮೇಲೆ ಶಿಶು ಮಂದಿರ, ಆ ಶಿಶು ಮಂದಿರದಲ್ಲೂ ಒಂದು ಪೋಷಕರಿಗೊಂದು ಅವಕಾಶ ಇರ್ತಾ ಇತ್ತು. ಅಲ್ಲಿ ಮತ್ತೆ ಮುಂದುವರಿಸಿದೆ ನಾನು.
ಅಲ್ಲಿ ಸಾಂಸ್ಕೃತಿಕ ಅವರದ್ದು ಸ್ಕೂಲ್ ಡೇ ಏನಿತ್ತು ವಾರ್ಷಿಕೋತ್ಸವ, ಆ ವಾರ್ಷಿಕೋತ್ಸವದಲ್ಲಿ ನಾನು ನಮ್ಮದೇ ಒಂದು ಮಹಿಳೆಯರ ಪೋಷಕರ ಒಂದು ತಂಡವನ್ನು ಕಟ್ಟಿಕೊಂಡು ಅಲ್ಲಿ ಡ್ಯಾನ್ಸ್ ಮಾಡೋದು ಶುರು ಮಾಡಿದೆ. ಆ ಡ್ಯಾನ್ಸನ್ನು ಗುರುತಿಸಿಕೊಂಡು ನಮ್ಮ ಮಹಿಳಾ ವೇದಿಕೆಯವರು ನನ್ನನ್ನು ಕರೆದು, ಸಾಲಿಗ್ರಾಮ ಮಹಿಳಾ ವೇದಿಕೆಯವರು ಅಲ್ಲಿಂದ ಮಾಡಿದೆ. ವಿಕ್ರಮಯ್ಯನ ಬಳಗ, ಭಜನಾ ತಂಡ, ನಮ್ಮ ಏನು ಸ್ನೇಹಕೂಟ ಮಾಡೋದು, ಮಹಿಳಾ ಮಂಡಲ, ಹೀಗೆ ಎಲ್ಲ ಕಡೆಯಲ್ಲೂ ವೇದಿಕೆಗಳು ನನಗೆ ಸಿಗ್ತಾ ಹೋಯಿತು. ನಮ್ಮದೇ ತಂಡ, ನಮ್ಮದೇ ಒಂದು ರಚನೆ ಒಳಗೆ, ನಮ್ಮದೇ ಆಯಾಮದಲ್ಲಿ ನಾವು ಅದರೊಳಗೂ ಕೂಡ ಪಳಗುತ್ತಾ ಹೋದೆ. ಈಗಲೂ ಕೂಡ ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಒಂದು ಹಾಡು ಹಾಕಿದರೆ ತಕ್ಕ ಮಟ್ಟಿಗೆ ಒಂದು ಸಂಯೋಜನೆ ಮಾಡಿ ನೃತ್ಯವನ್ನು ಪ್ರದರ್ಶಿಸುವ ಒಂದು ಕಲೆ ನನ್ನ ಹತ್ರ ಹುಟ್ಟಿದ್ದು ಈ ಥರದಲ್ಲಿ. ಅದು ಈಗಲೂ ಬೆಳೀತಾ ಇದೆ. ಸಮಾಜದಲ್ಲಿ ಒಂದು ನಿರೂಪಕಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ತೊಡಗಿಸಿಕೊಂಡು ನನ್ನನ್ನು ಗುರುತಿಸ್ಕೊಳ್ತಾ ಹೋಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ನಾನು ಓದಿದ್ದು ಒಂದು ಮನೋವಿಜ್ಞಾನ. ಆ ಮನೋವಿಜ್ಞಾನವನ್ನು ಮತ್ತೆಲ್ಲೂ ಇಲ್ಲ, ನನ್ನ ನಿರೂಪಣೆಯಲ್ಲಿ, ನನ್ನ ವ್ಯಕ್ತಿತ್ವದಲ್ಲಿ, ನನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತಾ ಹೋದೆ. ಬಹಳಷ್ಟು ಕಡೆಯಲ್ಲಿ ನನ್ನ ನಿರೂಪಣೆಗೆ ಕರೀತಾರೆ. ಆ ನಿರೂಪಣೆ ಅನ್ನೋದು ನನ್ನ ಒಂದು ಉದ್ಯೋಗ ಅಲ್ಲ, ನನ್ನ ಹವ್ಯಾಸ. ಯಾಕಂದರೆ ನನ್ನ ಜೊತೆ ಈಗ ಪಂಚವರ್ಣ ಯುವಕ ಮಂಡಲ ಇರ್ಬೋದು, ಯುವ ವೇದಿಕೆ ಇರ್ಬೋದು, ವಿಪ್ರ ಮಹಿಳಾ ಬಳಗ, ಮಹಿಳಾ ವೇದಿಕೆ, ಸ್ನೇಹಕೂಟ ಮಣೂರು, ಹಂದಟ್ಟು ಮಹಿಳಾ ಬಳಗ, ಆಮೇಲೆ ದನಗೊಂದು ಹಂದಟ್ಟು ಗೆಳೆಯರ ಬಳಗ, ನನಗೆ ಹಂದ ದೇವಸ್ಥಾನ ಗೆಳೆಯರ ಬಳಗ, ಹೀಗೆ ಹಲವಾರು ಸಂಘಟನೆಗಳನ್ನು ನನ್ನ ಒಂದು ನಿರೂಪಣೆಗೆ ನನ್ನನ್ನು ಆಹ್ವಾನಿಸಿದಾಗ ಅವರು ಮಾಡುವಂಥ ಒಂದಿಷ್ಟು ಸಮಾಜ ಸೇವೆಗೆ ನಾನು ಉಚಿತವಾಗಿ ಕೂಡ ನಿರೂಪಣೆಯನ್ನು ಮಾಡಿ ಬರ್ತಾ ಇದ್ದೇನೆ. ಹಾಗಂತೇಳಿ ಹೇಳಿ ಎಲ್ಲ ಕಡೆ ಉಚಿತವಾಗಿ ಮಾಡ್ತಾ ಇಲ್ಲ. ಹಲವಾರು ಕಡೆಗೆ ಉಡುಪಿ, ಮಂಗಳೂರು, ಬೆಂಗಳೂರಿಗೂ ಕೂಡ ನನ್ನ ನಿರೂಪಣೆಯನ್ನು ಕರೆದಿದ್ದಾರೆ ನನ್ನನ್ನು. ನಾನು ಹೋಗಿದ್ದೇನೆ. ಅಲ್ಲೆಲ್ಲ ಕೂಡ ನನ್ನ ನಿರೂಪಣೆಗೆ ನಾನು ದುಡ್ಡನ್ನು ಕೂಡ ಕೇಳಿದ್ದೇನೆ. ಕೇಳುವ ಅನಿವಾರ್ಯತೆ ಕೂಡ ಇದೆ. ಯಾಕಂದರೆ ನಾವೆಲ್ಲ ಉಚಿತವಾಗಿ ಕೊಡ್ತಾ ಹೋದರೆ ಅದಕ್ಕೊಂದು ಬೆಲೆಯೂ ಇರುವುದಿಲ್ಲ. ನಮ್ಮ ಕಲೆ ಏನಿದೆ ಆ ಕಲೆಗೊಂದು ಬೆಲೆ ಬರಬೇಕಾದ್ರೆ ನಾವು ಕೆಲವೊಂದು ಕಡೆ ಮತ್ತು ಕೆಲವಾರು ಕಡೆಗಳಲ್ಲೂ ಕೂಡ ನಾವು ನಮ್ಮ ಸಂಭಾವನೆಯನ್ನು ಪಡೆಯಲೇಬೇಕಾದ ಅನಿವಾರ್ಯತೆ ಕೂಡ ಇರ್ತದೆ. ಯಾಕೆಂದರೆ ನಾನೇ ಈಗ ಇತ್ತೀಚಿನ ದಿನದಲ್ಲಿ ನೋಡ್ತೇನೆ, ಎಲ್ಲಿದೋ ದೊಡ್ಡ ದೊಡ್ಡ ಒಂದು ನಿರೂಪಕರನ್ನ ಕರ್ಕೊಂಬಂದು ಅಷ್ಟು ಸಾವಿರಗಟ್ಟಲೆ ಅವರು ದುಡ್ಡನ್ನು ಅವರಿಗೆ ವ್ಯಯಿಸ್ತಾರೆ. ಅದೇ ನಾವು ನಿರೂಪಣೆ ಮಾಡುವಾಗ ನಮಗೊಂದು ಶಾಲು ಮತ್ತು ಶೀಲ್ಡನ್ನು ಕೊಟ್ಟು ನಮಸ್ಕಾರ ಮಾಡ್ತಾರೆ. ಅವರು ಮಾಡೋದು ಸರಿಯೇ ಅಲ್ಲ ಅಂತಲ್ಲ, ಯಾಕಂದರೆ ನಾವು ಊರಿನವರು, ಅವರು ಬೇರೆ ಊರಿಂದ ಬಂದಿದ್ದಾರೆ, ಭಾಳಷ್ಟು ಖರ್ಚನ್ನು ಮಾಡಿ ಬರ್ತಾರೆ ಅಂತೇಳಿ ಹೇಳಿ. ಆದರೂ ಕೂಡ ನಿರೂಪಕರಿಗೂ ಕೂಡ ಅವರದೇ ಆದಂಥ ಬೆಲೆ ಇದೆ. ಆ ಬೆಲೆಯನ್ನು ಕೆಲವೊಂದು ಸಂಘ ಸಂಸ್ಥೆಯವರು ಕೊಡ್ತಾರೆ, ಕೊಡುವುದಿಲ್ಲ ಅಂತಲ್ಲ, ಆದರೆ ಕೆಲವೊಂದು ಸಂಘ ಸಂಸ್ಥೆಯವರು ಕೊಡ್ತಾನೂ ಇಲ್ಲ. ಅದು ಒಂದಿಷ್ಟು ನಿರೂಪಕರಾಗಿ ನಮಗೊಂದಿಷ್ಟು ಬೇಜಾರು ಕೂಡ ಇದೆ. ಮತ್ತೊಂದು ವಿಷಯ, ನಾನು ಇಷ್ಟು ಬೆಳೀಲಿಕ್ಕೆ ಕಾರಣ ನನ್ನ ತಂದೆ ಅಂತಲೇ ಹೇಳ್ಬೋದು ಏನೋ. ನಾನು ಆ ಡೈರಿಯನ್ನು ಸೇರಿದ ಒಂದು ಸುರುವಿನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಇದ್ದಾಗ ಪೇಪರ್ನಲ್ಲಿ ಬರ್ತಾಯಿತ್ತು. ನಮ್ಮ ಮನೆಗೆ ಪೇಪರ್ ಇಲ್ಲ, ಆಗ ತರಿಸ್ತಾ ಇಲ್ಲ. ಯಾಕಂದರೆ ನಾವೊಂದು ಚೌಕಟ್ಟಿನಲ್ಲಿ ಒಂದು ಜೀವನ ಮಾಡ್ತಾ ಇರುವವರು. ಆ ಚೌಕಟ್ಟಿನ ಜೀವನದಲ್ಲಿ ಆ ಪೇಪರ್ ಬಿಲ್ ಕೂಡ ಭಾಳಷ್ಟು ನಮಗೆ ಜಾಸ್ತಿ ಆಗ್ತಾಯಿತ್ತು. ಆಗ ಪೇಪರ್ ಏನಿತ್ತು ಆ ಕಟ್ಟಿಂಗನ್ನು ನನ್ನ ತಂದೆ ಕಟ್ ಮಾಡಿ ಇಟ್ಕೊಳ್ಳೋದು, ನನ್ನ ಹೆಸರು ಬಂದದ್ದೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು. ವಾರಕ್ಕೊಂದ್ಸಲ ಬರ್ತಾಯಿದ್ರು. ವಾರಕ್ಕೊಂದ್ಸಲ ಮನೆಗೆ ಬಂದಾಗ ಆ ಪೇಪರನ್ನೆಲ್ಲ ತೋರಿಸೋದು, ನನ್ನ ಮಗಳ ಹೆಸರು ಇಲ್ಲಿ ಬಂದಿದೆ ಅಂತ. ನಾನು ಮದುವೆಯಾಗಿ ಗಂಡನ ಮನೇಲಿದ್ದೆ. ಅದು ಅಲ್ಲ, ಅಷ್ಟೇ ಅಲ್ಲ, ಆ ಪೇಪರನ್ನು ತೊಗೊಂಬಂದು ನನ್ನ ಗಂಡನ ಮನೆಯಲ್ಲೂ ತೋರಿಸೋದು ನನ್ನೆದ್ರೆ, ನೋಡು ನಿನ್ನ ಹೆಸರು ಇಲ್ಲಿ ಬಂದಿದೆ. ನಾನು ಹೋಟ್ಲಿಗೆ, ಅವರು ಇಲ್ಲಿ ಏನು ಕಾರ್ಕಳ ಶಾಲೆ ಎದುರುಗಡೆ ನಮ್ಮ ಪಾರಂಪಳ್ಳಿ ಭಟ್ರು ಹೋಟ್ಲಿನಲ್ಲಿ ಅವರು ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು ನಮ್ಮ ಅಪ್ಪಯ್ಯ. ನನ್ನ ಮದುವೆಯ ಒಂದು ಮದುವೆ ಯೋಜನೆ ಹಾಕಿದಾಗ ಅವರಿಗೆ ಒಂದು ಕಡೆಯಿಂದ ಲಕ್ವ ಅಂತ ಹೇಳ್ತಾರೆ, ಪ್ಯಾರಲ್ ಅಟ್ಯಾಕ್ ಅಂತ ಅದಾಯಿತು. ಅವರು ಆಗ ಆಂಧ್ರದಲ್ಲಿದ್ದರು. ಅವರು ದುಡ್ದಿದ್ದು ಬೆಳೆದಿದ್ದು ಎಲ್ಲ ಆಂಧ್ರನೇ ಅವರು. ಆ ಒಂದು ಸಮಯದಲ್ಲಿ ನನ್ನ ಮದುವೆ ಇನ್ನೇನು ಮಾಡಬೇಕು ಅಂದುವಾಗ ಆ ಕಷ್ಟ ಬಂತು ಅವರಿಗೆ. ಅಲ್ಲಿಂದ ಆಂಧ್ರದಿಂದ ನಾವು ಊರಿಗೆ ತೊಗೊಂಬಂದಾಗ ಅವರಲ್ಲಿರೋ ಒಳಗಿನ ಕಿಚ್ಚಿದೇನಿದೆ, ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ಅವರು 6-7 ತಿಂಗಳಿಗೆ ಹುಷಾರಾಗಿ ಬಿಟ್ಟರು. ಒಂದು ಕಡೆಯಲ್ಲಿ ಸ್ವಲ್ಪ ಸ್ವಾಧೀನ ಇಲ್ಲ ಅಂತ ಹೇಳೋದು ಬಿಟ್ಟರೆ ನನ್ನ ಅಪ್ಪ ಹಿಂಗೆ ಮತ್ತೆ ಹುಷಾರು. ಅಲ್ಮೇಲೆ ಎಲ್ಲೋ ಒಂದು ದಿನ ಸಾಲಿಗ್ರಾಮಕ್ಕೆ ನಡ್ಕೊಂಡ್ಬರ್ತಾ ಇದ್ದರು. ಆ ಹೋಲ್ಡಿನಲ್ಲಿ ಯಾರ ಹತ್ರನೋ ಹೇಳಿ ಮಾಡಿ ಒಂದು ಕ್ಯಾಶಿಯರ್ ಕೆಲಸವನ್ನು ಗಿಟ್ಟಿಸ್ಕೊಂಡ್ರು ಅವರು. ಆ ಕ್ಯಾಶರಲ್ಲಿ ಹೋಟ್ಲಿಗೆ ಬಂದವರಿಗೆಲ್ಲ ತೋರಿಸೋದಂತೆ, ನನ್ನ ಮಗಳ ಹೆಸರು ಪೇಪರ್ನಲ್ಲಿ ಬಂದೆ. ನನಗೆ ಅವರ ಸಂತೋಷ ನೋಡಿದಾಗ ಎಲ್ಲೋ ಒಂದು ನಾನು ಸಾಧನೆ ಮಾಡಿದೆ ಅನ್ನೋಂಥ ಖುಷಿ ಕೂಡ ನನಗೆ ಬರ್ತಾ ಇತ್ತು. ಇನ್ನಷ್ಟು ಸಾಧನೆ ಮಾಡಬೇಕು, ನನ್ನ ಅಪ್ಪಯ್ಯ ಭಾಳ ಖುಷಿ ಪಡಬೇಕು ಅಂತೇಳಿ ಇತ್ತು. ಆದರೆ ಏನು ಮಾಡೋದು, ಇದ್ಯಾವ ಸಾಧನೆ ನೋಡಲಿಕ್ಕೂ ನನ್ನ ತಂದೆ ಈಗ ಇಲ್ಲ. ಅಪ್ಪಯ್ಯ ಬಹಳ ಬೇಗ ತೀರ್ಕೊಂಡ್ಬಿಟ್ರು. ಅದು ಒಂದು ಸಡನ್ ಡೆತ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಕೂಡ ನನ್ನ ಹತ್ರ ಮಾತಾಡಿದವರು 6 ಗಂಟೆಗೆ ಮಾತಾಡಿದವರು 8 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗಿ
ಹೊರಟೋಗಿಬಿಟ್ಟು ಆ ಒಂದು ಮನಸ್ಸಿಗೆ ನೋವಿತ್ತು. ಬಟ್ ಎಲ್ಲೋ ಒಂದು ಕಡೆಯಲ್ಲಿ ನನ್ನ ತಂದೆ ಮೇಲೆ ಕೂತು ನನಗೊಂದು ನೀಡಿದ ಆಶೀರ್ವಾದ ಇಂದು ನಾನು ಬೆಳೆದೆ ಅಂತಲೇ ಹೇಳ್ಬೋದು. ಸುಮಾರು ನನಗೆ ಗೊತ್ತಿದ್ದಾಗೆ ನಾನು ಒಂದು 500ಕ್ಕೂ ಮಿಕ್ಕಿ ಕಾರ್ಯಕ್ರಮಗಳಿಗೆ ನಾನು ನಿರೂಪಣೆಯನ್ನು ಮಾಡಿದ್ದೆ. ನನಗೊಂದಿಷ್ಟು ಅನುಭವ ಕೂಡ ಇದೆ. ಹಾಗೆ ಮತ್ತೊಂದು ವಿಷಯ ಅಂತ ಹೇಳಿದರೆ, ನಾನು ಪಂಚವರ್ಣ ಯುವಕ ಮಂಡಲಕ್ಕೆ ಸೇರಿದ ಮೇಲೆ ಒಂದಿಷ್ಟು ಸನ್ಮಾನ ಪತ್ರ, ಅಭಿನಂದನಾ ಪತ್ರ ಬರೆಯೋದನ್ನು ಕಲಿತೆ. ಆ ಒಂದು ಏನು ಪದ ಪುಂಜಗಳೇನಿದ್ದಾವೆ ಅವುಗಳೆಲ್ಲ ಕೆಲಸ ಕೊಟ್ಟಾಗೆ ಬೆಳೀತಾ ಹೋಗ್ತವೆ, ಕೆಲಸ ಕೊಟ್ಟಾಗೆ ನಾವು ಬೆಳೆಸ್ಕೊಳ್ತಾ ಹೋಗ್ಬೋದು. ಆ ಒಂದು ಕೆಲಸ ನನಗೆ, ಆ ಜವಾಬ್ದಾರಿ ಪಂಚವರ್ಣ ಯುವಕ ಮಂಡಲ ಕೊಡ್ತು. ಅವರ ಇದು ಯಾವುದೇ ಕಾರ್ಯಕ್ರಮ ಇರಲಿ, ಸನ್ಮಾನ ಪತ್ರ ಇರಲಿ, ಅಭಿನಂದನಾ ಪತ್ರ ಇರಲಿ, ಅವೆಲ್ಲವೂ ಕೂಡ ನನ್ನ ಮಡಿಲಿಗೆ ಹಾಕಿದ್ದು ನನಗೆ ಬಹಳ ಖುಷಿ ಇವಾಗ. ಯಾಕಂದರೆ ಈಗಲೂ ಕೂಡ ಅದೆಷ್ಟೇ ಸನ್ಮಾನ ಪತ್ರ ಇರಲಿ, ಒಂದು ದಿನ ಕಾಲಾವಕಾಶ ಇಲ್ಲ ಅರ್ಧ ದಿನದ ಕಾಲಾವಕಾಶ ಕೊಟ್ಟರು ಕೂಡ ಅದನ್ನು ಬರೆದು ಮುಗಿಸುವ ಒಂದು ಏನು ನನ್ನ ಹತ್ರ ಒಂದು ಜವಾಬ್ದಾರಿ ಇರ್ಬೋದು, ಜ್ಞಾನ ಇರ್ಬೋದು, ಅದು ಬೆಳೆಸಿದ್ದು ನನಗೆ ಪಂಚವರ್ಣ ಯುವಕ ಮಂಡಲ. ಮೊನ್ನೆ ಮಹಿಳಾ ವೇದಿಕೆಯವರು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದರು, ಐಸಿರಿ ಎನ್ನುವಂಥ ಕಾರ್ಯಕ್ರಮ. ಆ ಐಸಿರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಾಗಿ ಡಾಕ್ಟರ್ ರಾಜಲಕ್ಷ್ಮಿ ಅವರು ಬಂದಿದ್ದರು, ತರಂಗ ಮಾಸಪತ್ರಿಕೆಯವರು. ಆ ರಾಜಲಕ್ಷ್ಮಿ ಅವರ ಒಂದು ಸನ್ಮಾನ ಪತ್ರವನ್ನು ಕೂಡ ಬರೆಯುವಂಥ ಅವಕಾಶ ಸಿಕ್ಕಿದ್ದು ನಮಗೆ. ನಾನು ಮತ್ತು ನಾಗರತ್ನ ಹೆರಳೆ ಅವರು, ಅದು ಯಶೋಧ ಹೊಳ್ರು, ಅದು ಏನೋ ಒಂದು ಜವಾಬ್ದಾರಿ ಕೊಟ್ಟು ಹಿಂದಿನ ದಿನದವರೆಗೂ ಅವರ ಒಂದು ಏನು ಪರಿಚಯವನ್ನು ಕೊಟ್ಟಿದ್ದು ಕಮ್ಮಿ ಇತ್ತು. ಹಾಗಾಗಿ ಆ ಹಿಂದಿನ ದಿನ ಮತ್ತಷ್ಟು ಪರಿಚಯವನ್ನು ಕೊಟ್ಟು ನಮ್ಮ ಮಡಿಲಿಗೆ ಹಾಕಿದರು. ನಮ್ಗೆ ಎಷ್ಟು ಜವಾಬ್ದಾರಿ ಇತ್ತಂದರೆ ಅವರ ಸನ್ಮಾನ ಪತ್ರ ಮಾಡಬೇಕಿದ್ದು, ಅದು ಪ್ರಿಂಟಿಂಗ್ಗೆ ಕೊಡಬೇಕಿತ್ತು, ಪ್ರಿಂಟಿಂಗ್ ಮಾಡಿ ನಮ್ಮ ಕೈಗೆ ಆ ದಿನ ರಾತ್ರಿಯೇ ಸಿಗಬೇಕಿತ್ತು, ಮಾರನೇ ದಿನ ಬೆಳಿಗ್ಗೆ ಅಂದರೆ ಕಾರ್ಯಕ್ರಮ. ಅದನ್ನು ಇವಾಗಲೂ ಕೂಡ ಯಶೋಧ ಹೊಳ್ರು ಮೊನ್ನೆ ಕೂಡ ಫೋನ್ ಮಾಡಿ ಹೇಳಿದರು, ಆ ಜವಾಬ್ದಾರಿಯನ್ನು ಅತ್ಯಂತ ಚೆನ್ನಾಗಿ ನಿಭಾಯಿಸಿದ್ರಿ. ಆ ಒಂದು ಸನ್ಮಾನ ಪತ್ರ ಅಷ್ಟು ಚೊಕ್ಕವಾಗಿ ನೀವು ಮಾಡಿ, ಯಾಕಂದರೆ ಅದು 12 ಪೇಜಿನ ಒಂದು ಅವರ ಪರಿಚಯದ ಪತ್ರವನ್ನು ನಾವು ಆ ತುಟ್ಟಿ ಇಳಿಸಿ ಅಂತೇಳಿ ಹೇಳಿ ತೊಗೊಬರ್ಬೇಕಾದ್ರೆ ಒಂದು ಚೌಕಟ್ಟಿನೊಳಗೆ ತರಬೇಕಾದ್ರೆ ಭಾಳ ಕಷ್ಟವೇ. ಎಲ್ಲಿ ಬಿಟ್ಟರೂ ಕೂಡ ಅವರಿಗೆ ಬೇಜಾರಾಗ್ಬೋದು, ಇದು ಯಾವುದೋ ಇಂಪಾರ್ಟೆಂಟನ್ನು ಬಿಟ್ಟರು ಅನ್ನುವಂಥದ್ದು ಬರ್ತದೆ ಅನ್ನೋದು. ಆದರೆ ಇಲ್ಲ, ಇಬ್ಬರೂ ಸೇರಿ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀವಿ. ಆ ನಿಭಾಯಿಸುವಂಥ ಶಕ್ತಿ ಬಂದಿದ್ದು ನನಗೆ ಪಂಚವರ್ಣ ಯುವಕ ಮಂಡಲದಿಂದ.